ಹಾಯ್ ಹಲೋ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಸೊ ಸ್ಯಾಟರ್ಡೆ ಅಲ್ವಾ, ಮಕ್ಕಳೆಲ್ಲ ಆಡಕ್ ಬಂದಿದ್ದಾರೆ. ಸೊ ಮ್ಯಾಗಿ ತರಿಸಿದೀನಿ ಮಕ್ಕಳಿಗೆ. ಮ್ಯಾಗಿ ನೋಡಿದ ತಕ್ಷಣ ಹೊಟ್ಟೆ ಹಶ್ವಾಗಿದೆಯಂತೆ. ಹೊಟ್ಟೆ ಹಶ್ವಾಗಿಲ್ಲ ಅಂದ್ರೂ ತಿಂತಾರೆ ಇವರು. ಇವಾಗ ನಾನು ಪ್ರಾಪ್ತಿ ಎಲ್ಲ ಹೋಗಿ ಈ ನನ್ ಮಗ ನೋಡಿ ಅಡಿಗೆ ಮಾಡ್ತಾವ. ಹಂಗೆ ನಾವು ಹೂನ ಕಟ್ಸ್ತಂದ್ವಿ ಹೇಳಕ್ಕೆ. ಹೂನ ಕಟ್ಸ್ಬಿಟ್ಬಿಟ್ಟು ಬಂದಿದ್ಲು. ಹಾ ಬಿಟ್ಬಿಟ್ಟು ಬಂದಿದ್ಲು. ಮತ್ತಾಯ್ತು ನಮ್ಗೆ ಇಲ್ಲಿ ಬಂದ ಏನ್ ಫೋಮು ಹಿಂಗೀಚೆ 5 ಮಿನಿಟ್ಸ್ ಬಿಟ್ಬಿಟ್ರೆ ಫುಲ್ ಫೋನ್ ಬರ್ತದೆ, ಪರ್ಮಕೊಂತರ ಆಗ್ಬಿಟ್ಟಿರ್ತದ. ಇವ್ ನೋಡು ಗಾಡಿ ಇಟ್ಕೊಂಡ್ ಬರ್ತಾ ಇರೋದು ಅಲ್ಲ. ಅಟ್ಟ ಸಾಮಾನ್ ಆಯ್ತಾ? ಅಂಡಿ ಚೆಲ್ಲಿ. ಇನ್ಪುಟ್ ಔಟ್ಪುಟ್ ಓ ಇದನ್ ಬೇರೆ ಹಾಕೊಂಡಿದ್ದೀರಾ? ಇದೆಲ್ಲ ನೆತಕೊಳಕ್ಕೆ ಕಡ್ಡಿ. ನೋಡಿ ಗಾಯ್ಸ್, ನಮ್ ಫ್ರೆಂಡ್ ಮ್ಯಾಗಿ ಮಾಡಕ್ ಬರಲ್ಲ, ಮ್ಯಾಗಿ ಹೇಳ್ಕೊಡ್ತಾ ಇದ್ದೀನಿ. रुको जरा सबर करो. ನೋಡಿ ಗಾಯ್ಸ್, ನಮ್ ಫ್ರೆಂಡ್ ಮ್ಯಾಗಿ ಮಾಡಕ್ ಬರಲ್ಲ, ನಾನೇ ಹೇಳ್ಕೊಡ್ತಾ ಇದ್ದೀನಿ. ಬೇಸಿಕ್ಕು ಬರಲ್ಲ. ಇವರೆಲ್ಲ ಏನ್ ಅಡ್ಗೆ ಮಾಡಿ ಮಕ್ಳಿಗೆ ಊಟ ಮಾಡಿಸ್ತಾರೆ ಅಂತಾನೆ ಗೊತ್ತಿಲ್ಲ. ಏನ್ರಿ ಮಾಡ್ತೀರಾ ಡೈಲಿ ನೀವು? ಒಂದ್ ನಿಮಿಷ ಈಗ ಮಕ್ಕಳಿಗೆ ಅಲ್ಲ ಅಲ್ಲ ಡೈಲಿ ಅಲ್ಲ. ಈಗ ನಾನು ನೀರ್ ಹಾಕ್ತೀನಿ, ಹಾ ಅಷ್ಟಕ್ಕೆ ಬರ್ಲಿಲ್ಲ ಅಂದ್ರೆ ನನ್ನ ಹೆಸರು ನೋಡಿ ಅಲ್ಲಿ ಅಷ್ಟೇ ಇಟ್ಟಿದ್ದು ನಾನು ನೀರು. ನೀವು ತಾನೇ ಜಾಸ್ತಿ ಇಟ್ಟಿದ್ದೀನಿ ಅಂತ ಹೇಳಿದ್ದು. ನಾನ್ ಅದಕ್ಕೆ ಒಂದ್ ಪ್ಯಾಕೆಟ್ಗೆ 1 ಗ್ಲಾಸ್ ಹಂಗ ಹಾಕ್ತೀನಿ ನಾನು ಅಂತ ಅಂದೆ. ಈಗ 5 ಹಾಕಿದ್ರೆ ಜಾಸ್ತಿ ಆಗುತ್ತೆ ಇಲ್ಲ ನೋಡಿ. ಇಷ್ಟ ಅಲ್ಲ, ನಾನ್ ಹೇಳೋದೇನ್ ಗೊತ್ತಾ, ಫುಲ್ ಕಾಯಿಲೆ ಅದು. ತೆಕ್ಕೊಳ್ಳೋಣ ಆಯ್ತಾ? ಸ್ವಲ್ಪ ತೆಕ್ಕೊಂಡ್ಬಿಟ್ಟು ಸಾಕಾಗಿಲ್ಲ ಅಂದ್ರೆ ಹಾಕಲ್ಲ. ನನ್ನ ಅರ್ಧಕ್ಕೆ ಇಟ್ಟೆ ನೋಡಿ ನಾನು ಹೆಂಗ್ ಇಟ್ಟಿದ್ದೀನಿ ಅಷ್ಟೇ. ವೆರಿ ಗುಡ್, ನಾನು ಹೇಳ್ದಂಗೆ ಮಾಡಿದ್ದೀರಾ. ನಾನ್ ಕಣ್ಣು ಅರ್ಧಕ್ಕೆ ಅಷ್ಟು ಇಟ್ಟಿದ್ದಂದ್ರೆ ತರಕಾರಿ ಹಾಕೋಣ ಅಂದ್ರೆ ಮಕ್ಕಳು ತರಕಾರಿ ತಿನ್ನಲ್ವಂತೆ, ಅದಕ್ಕೆ ಪ್ಲೈನ್ ಮ್ಯಾಗಿ ಮಾಡ್ತಾರೆ. ಈಗ ಪಲಾವು ಬಿಸಿಬೇಳೆ ಭಾತ್ ಆ ತರ ತಿಂತಾರೆ. ಈ ನ್ಯೂಡಲ್ಸ್ ತರಕಾರಿ ಹಾಕೋದು ಅದೆಲ್ಲ ಮಾಡೋದಿಲ್ಲ. ನಾನಂತೂ ತುಂಬಾ ದಿವಸ ಆಯ್ತು ಇವತ್ತು ತರಕಾರಿ ಎಲ್ಲ ಹಾಕಿ ಮಾಡಿ ತಿನ್ನೋಣ ಅನ್ಕೊಂಡ ಮ್ಯಾಗಿನ. ಬರೀ ಕೆಲ್ಸಾನೇ ಆಯ್ತು. ನಾನು ನಿನ್ನೆ ಪಾಸ್ತಾ ಮಾಡಿದ್ದೆ, ಅದಕ್ಕೆ ತರಕಾರಿ ಹಾಕಿದ್ದು. ಬರೀ ಪಾಸ್ತಾ ಮಾತ್ರ ಎತ್ಕೊಂತಿದ್ದಾರೆ, ತರಕಾರಿ ಎಲ್ಲ ನಾನ್ ತಿಂದೆ. ಬಟಾಣಿ ಬೀನ್ಸು ತರಕಾರಿ ಎಲ್ಲ ನೀವು ತಿನ್ನಿ, ನಿಮ್ಗೆ ಎನರ್ಜಿ ಬರ್ಲಿ. ನಿಮಗ್ ಶಕ್ತಿ ಬೇಕಲ್ಲ ಜಗಳ ಆಡಕ್ಕೆ ಮಕ್ಕಳ. ಏನಕ್ಕಿ ಇದು? ಬಾಯ್ಲ್ಡ್ ರೈಸಾ? ಕುಸುಬ್ಲಕ್ಕಿ ತಾನೇ? ಏನ್ ತೊಳೆದಿರೋದ ಇಲ್ಲ ಹಂಗೆ ಇಕ್ಕಿರೋದ ನೀವು? ಮಧ್ಯಾಹ್ನ ಈಗ ಅಡ್ಗೆ ಮಾಡೋ ಸೀನ್ ಇತ್ತಲ್ಲ, ಮನೆ ಕ್ಲೀನ್ ಮಾಡೋದ್ರಲ್ಲ ಅಡ್ಗೆ ಮಾಡಿಲ್ಲ. ಬಿರಿಯಾನಿ ತಂದ್ರು. ನೀರಾ ಬಿರಿಯಾನಿ ತಂದಕ್ ನಿಮ್ ಯಜಮಾನ್ರಿದ್ರ ಮನೇಲಿ ಇವತ್ತು ಬೆಳಿಗ್ಗೆನಾ? ಅದೇ ಹೇಳದ್ನಲ್ಲ, ಅವ್ರು ಹೋಗಿದ್ದೆ ಈಗ 2:30 ಪ್ರತೀಕ್ಷಾ ಬಂದೇ ಹೋಗಿದ್ದು. ಹೌದಾ? ಅದಕ್ಕೆ ಚೆನ್ನಾಗಿ ಉದ್ಬಿಡುತ್ತೆ. ಸೊ ಮ್ಯಾಗಿ ಪಾರ್ಟಿ ರೆಡಿ ಆಗಿದೆ. ಇವಳು ಅವಲೇ ತಿಂತಾವಿದ್ದವಳೆ, ಚೂರು ಡಿಸೆನ್ಸಿ ಇಲ್ಲ. ಸೊ ಮಕ್ಕಳು ಎಲ್ಲರೂ ಸೇರಿದ್ರೆ ಏನಾರು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಹಾಗಾಗಿ ಈ ಸತಿ ಮ್ಯಾಗಿ ತೊಗೊಂಡೋಗಿದ್ದೆ. ಎಲ್ಲರಿಗೂ ಮ್ಯಾಗಿ ಮಾಡಿ ತಿನ್ಸೋಣ ಅಂತ. ಸೊ ವೆಜಿಟೇಬಲ್ ಹಾಕೋಣ ಅಂದರೆ ಮಕ್ಕಳು ಯಾರೂ ತಿನ್ನಲ್ಲ ಅಂದರು. ಸೊ ಮಕ್ಕಳಿಗೆ ಹಾಗೆ ಯೂಶ್ವಲಿ ಎಲ್ಲರೂ ಸೇರಿದ್ದಾಗ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ರೀಸನ್ ಏನಂದರೆ ಸಿಕ್ಕಾಬಟ್ಟೆ ಮಾತಾಡ್ತಾರೆ, ಸಿಕ್ಕಾಬಟ್ಟೆ ಆಟ ಆಡ್ತಾರೆ. ಅವಾಗೇನಾಗುತ್ತೆ, ಊಟ ಮಾಡಿದ್ದು ತುಂಬಾ ಬೇಗ ಡೈಜೆಷನ್ ಆಗುತ್ತೆ. ಈ ಥರ ಒಟ್ಟಿಗೆ ತಿನ್ನೋದ್ರಲ್ಲಿ ಮಕ್ಳಿಗೊಂಥರ ಖುಷಿ ಇರುತ್ತೆ ಅಂತ ನಾನು ಹೋದಾಗ ಏನಾದ್ರು ತೊಗೊಂಡು ಹೋಗ್ತೀನಿ. ನಮ್ಮ ಮಕ್ಕಳು ಮನೇಲಿ ಇಬ್ಬರೇ ತಿಂತಾರಲ್ಲ, ಇಬ್ಬರೇ ಇರ್ತಾರೆ, ಅವ್ರಿಗೂ ಬೇಜಾರಾಗುತ್ತೆ. ಎಲ್ಲರೂ ಇದ್ದರೆ ಫ್ರೆಂಡ್ಸ್ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹಾಗಾಗಿ ನನಗೂ ಖುಷಿಯಾಗತ್ತೆ. ಅದಕ್ಕೆ ಎಲ್ಲ 4 ಜನನೂ ಸೇರಿ ತಿನ್ನಲಿ ಅಂದ್ಬಿಟ್ಟು ಮ್ಯಾಗಿ ತೊಗೊಂಡೋಗಿದ್ದೆ, ಮಾಡಿ ತಿನ್ಸೋಣ ಅಂತ. ಸೊ ನೆಕ್ಸ್ಟ್ ಟೈಮ್ ಏನು ತೊಗೊಂಡೋಗೋದು ಅಂತ ಪ್ಲ್ಯಾನ್ ಮಾಡೋಣ ಹೋದಾಗ. ಸೊ ನಿಯರ್ ಬೈ ಇರೋದಕ್ಕೆ ಆಟ ಆಡೋದಕ್ಕೆಲ್ಲ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಮನೆಯಲ್ಲೂ ಡೈಲಿ ಮಕ್ಕಳು ಇಬ್ಬರೇ ಇರ್ತಾರಲ್ವ, ಅವರು ಇಬ್ಬರೇ ಇರ್ತಾರೆ, ಇವರು ಇಬ್ಬರೇ ಇರ್ತಾರೆ. ಸೊ ಹಾಗಾಗಿ ವೀಕೆಂಡು ಇಲ್ಲಾಂದರೆ ಹಾಲಿಡೇ ಇರುವಾಗ ಕರ್ಕೊಂಡೋದ್ರೆ ಚೆನ್ನಾಗಿ ಆಟ ಆಡ್ತಾರೆ ಮಕ್ಕಳು. ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ. ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ದೂರ ಆಗಿದ್ರೆ ಕಷ್ಟ ಆಗಿರೋದು. ಮಾಡಮ್ಮ ನೋಡಮ್ಮ, ಕಾಲಲ್ಲಿ ಮಾತಾಡಿಸ್ತಾರ ನೋಡಮ್ಮ. ಮುದ್ದು ಮುದ್ದು. ಅವನೇನ್ ಮಾತಾಡ್ಸ್ತಾ ಇಲ್ಲ, ಸುಮ್ಮನೆ ಕುತ್ಕೊಳ್ಳೆ. ಇವ್ರಿಬ್ರದ್ದು ಇದೇ ಆಗೋಯ್ತು. ಬೇಡಮ್ಮ, ಕಾಲಲ್ಲಿ ಮಾತಾಡ್ಸ್ಬಾರ್ದು ಕಂದ, ಹೊಡೆದಾಗ ಕೂತಾಳೆ. ಹೂವು ಅಲ್ಲಿ ಖರ್ಚು ಬಿತ್ಕೋಬೋಗು, ಗೊಣ್ಣೆ ಹೊರ್ಸ್ಕೊಡ್ತೀನಿ. ಮಾ ಹೋಗಮ್ಮ ಪ್ಲೀಸ್, ಹೋಗಮ್ಮ. ಅಯ್ಯೋ, ನಮ್ಮ ಫ್ರೆಂಡು ವಿಡಿಯೋ ಪ್ಲೇ ಮಾಡಿದಂತ ಓಡೋಗ್ಬಿಟ್ರು. ಹಣೆಗೆಲ್ಲ ಇಟ್ಕೊಂಡ್ ಬರ್ತೀನಿ, ನೀವು ಯೂಟ್ಯೂಬ್ ಮಾಡ್ಬಿಡ್ತೀರಂತ.
ಒತ್ತತಿ ಮಾಡಿದ್ರಲ್ಲ ಹಾಡು ಹೇಳ್ತೀರಲ್ಲ ಮಕ್ಕಳ ಮೇಲೆ ಕಂಡು ಕೊಂಡಿಯಮ್ಮ ಮಾಡಮ್ಮ. ನನಗಂತೂ ಫುಲ್ ಕಾಲ್ ಪೂರ್ತಿ ಒಡೆದು ಬಿಟ್ಟಿದೆ. ನಮ್ಮ ಮನೆ ಹತ್ರ ಅಂತೂ ಸಿಕ್ಕಾಬಿಟ್ಟೆ ಡಸ್ಟು. ಆಡ್ರಿ ಆಡ್ರಿ ಆಡ್ರಿ. ಇವರಿಬ್ರು ಫ್ರೆಂಡ್ಸ್ ಆಡ್ತಾವ. ಇವರು ವರ್ಸ್ಟ್ ಫ್ರೆಂಡ್ಸ್ ಅಲ್ಲ, ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ. ಹಂಗಾರೆ ಇವರಿಬ್ರು ವರ್ಸ್ಟ್ ಫ್ರೆಂಡ್ಸ್. ಮಾಡಿ ಹೇಳೋದೇನಿದೆ. ನೋಡಿ ಫ್ರೆಂಡ್ಸ್, ನಾವು ಹೋಗಿ ಬರೋ ಅಷ್ಟ್ರಲ್ಲಿ ನಮ್ಮ ಫ್ರೆಂಡ್ ಮನೆಗೆ ನಮ್ಮ ಯಜಮಾನ್ರು ನೋಡಿ ಇದೇ ಕೆಲಸ ಮಾಡೋದು. ಏನ್ ತಿಕ್ಕ ಇವಾಗ ಅವ್ನಿಗೆ ಟಾಯ್ ತರಬೇಕಿತ್ತು. ಇವಾಗ ಅವಳು ಬಂದ್ರೆ ಅಳಲ್ವಾ? ಹಾ ನೋಡ್ರಿ, ಮೊನ್ನೆ ತಾನೇ ತಕೊಟ್ಟಿದ್ದೀನಿ, ಮತ್ತೆ ತಗೊಬಂದ್ ಕೊಟ್ಟಿರೋದು ಇವ್ನಿಗೆ. ಇವಾಗ ಅವಳು ಬಂದ್ರೆ ದೊಡ್ಡ ಗಲಾಟೆ ಮಾಡ್ತಾಳೆ ಅವಳು. ಏನಾರ ಮಾತಾಡ್ಕೊಂಡು ನಿನಗ್ ಬಿಟ್ಟಿದ್ದು ನಂಗೆ ಗೊತ್ತಿಲ್ಲ. ಹೆಣ್ಮಕ್ಳದ್ ಇರ್ಲಿಲ್ಲ ಅಂದ್ರೆ ಹುಡುಕೊಂಡು ಹೋಗಿ ತರ್ಬೇಕಿತ್ತು ನೀನು. ಇವಾಗ ಅವಳು ಬಂದ್ರೆ ಹಠ ಮಾಡ್ತಾಳೆ. ಅವನಿಗೆ ಮಾತ್ರ ತಂದಿದ್ಯಾ ಅಂತ ನೋಡಿ ಸೈಡ್ ಬಂಟಿದೆ. ಸೆಂಟರ್ ತೆಗಿಬೇಕು. ನಿನ್ನೆ ತಾನೇ ತಗೊಬಂದ್ ಕೊಟ್ಟಿದ್ವಿ, ಮತ್ತೆ ರಿಮೋಟ್ ಕಾರ್ ತಂದವ್ರೆ. ಇವ್ರಿಗೆ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಅದು ಏನು ಅರ್ಧ ಟೇಪ್ ಹಾಕ್ಬಿಟ್ಟು ಅಂಟಿಸ್ಕೊಡ್ತೀವಿ, ಸುಮ್ಮನೆ ಹೋಗು. ಬೇಡ ಮಗು ಮೇಲೆ ಇದೆಲ್ಲ ಮಾಡಬೇಡ, ನಂಗೆ ಇಷ್ಟ ಆಗಲ್ಲ. ಕೊಡ್ರಿ ಅವಳಿಗೆ ನಾಕು ಅಲ್ಲಿವರೆಗೂ ಹಂಗೆ ಅವಳು. ನಾನು ರಿಲೀಸ್ ಆಗೋ ತನಕ ಹಂಗೆ ಆಡು, ನೋಡ್ತೀನಿ. ಹೋಗೆ ಸ್ನಾನಕ್ಕೆ ಉಜ್ಕಾ ಬಾ ನೆಟ್ಟಿ. ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ವಿ. ನಮ್ಮ ಫ್ರೆಂಡ್ ಮನೆಯಿಂದ ಬಂದು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಕಣ್ಣು ಹರಿತಾ ಇದೆ. ಫ್ರೈಡ್ ರೈಸ್ ಮಾಡೋಣ ಅಂತ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಫ್ರೈಡ್ ರೈಸ್ ಮಾಡೋಣ. ಮತ್ತೆ ನಂಚ್ಕೊಳ್ಳೋಕೆ ಬಂದು ಈಚೆ ಕಡೆಯಿಂದ ಗೋಬಿ ತರಿಸ್ತೀನಿ. ಬಟ್ ಈಚೆ ಕಡೆ ಫ್ರೈಡ್ ರೈಸ್ ಅಷ್ಟು ಇಷ್ಟ ಆಗಲ್ಲ ನನಗೆ. ಹಾಗಾಗಿ ಮನೇಲಿ ಅದ್ಭುತ ಸೂಪರ್ ಆಗಿ ಮಾಡ್ತೀನಿ. ಆಗ್ತಾ ಎಲ್ಲ ಕಣ್ಣು ಹೊಡಿತಾ ಇದೆ. ನಮ್ಮ ಮನೇಲಿ ಒಂದ್ ದೊಡ್ಡ ಮಹಾಭಾರತ ನಡೀತು. ನೋಡಿದ್ದೀರಲ್ವಾ? ಇವ್ರು ಎಷ್ಟು ಮೋಸ ಮಾಡ್ತಾರೆ ಗೊತ್ತಾ ಗೈಸ್. ನಂದಿನ್ ಮಾತ್ರ ಅವನ್ನೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಅವನ್ ಮಾತ್ರ ಎಷ್ಟು ಕ್ಲೀನ್ ಆಗಿ ಎತ್ತಿಟ್ಕೊಳ್ತಾನೆ ಗೊತ್ತಾ ಗೈಸ್. ಇವ್ರು ಹೆಂಗ್ ಮಾಡ್ತಾರ ನೋಡಿ. ಆಗಲ್ಲಪ್ಪ, ಇವೆರಡು ಹುಡುಗರ್ನು ಸುಧಾರ್ಸಾಶ ಹುಚ್ಚಿಡ್ದು ನಿಮ್ಯಾನ್ಸ್ ಹೋಗಿ ಸೇರ್ಕೊಂಡ್ಬಿಡ್ಬೇಕು. ನಮ್ಮ ಅಪ್ಪನ್ ಕೇಳ್ಬಿಟ್ಟು ಕ್ಯಾಶ್ ಕೊಡಿಸ್ತೀನಿ ನೋಡ್ತಾರೆ. ಪೇ ಮಾಡಿಲ್ಲ, ಪೇ ಬ್ಯಾಕ್. ಫ್ರೈಡ್ ರೈಸ್ ಮಾಡಿದಾಗ ಗೋಬಿ ಹಾಕ್ದಾಗ ತೋರಿಸ್ತೀವಿ. ನಾನ್ ಗೋಬಿ ಮಾಡಲ್ಲ, ಅವ್ರು ಮಾಡೋದು. ಆಮೇಲೆ ನಾನ್ ಮಾಡ್ತೀನಿ ಅನ್ಕೊಂತೀರಾ? ಹೋಗ್ಲಿ ಫ್ರೈಡ್ ರೈಸ್ ಫಸ್ಟ್ ಮಾಡ್ತಿದ್ರು ನಮ್ಮ ಮಮ್ಮಿ. ಇವಾಗ ಮಾಡಕ್ಕಾಗಲ್ಲ. ಮತ್ತೆ ಮಾಡಕ್ಕಾಗಲ್ಲ ಅಂದ್ರೆ ಇವತ್ತು ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾರು ಮಾಡ್ತಾರೆ? ವೀಕೆಂಡ್ ಅಲ್ವಾ, ಬೇಗ ಫ್ರೈಡ್ ರೈಸ್ ಮಾಡಿ ಗೋಬಿ ತರಿಸಿ ಹಾಕೊಂಡು ಬಿಗ್ ಬಾಸ್ ನೋಡಕ್ ಕುತ್ಕೊಳ್ಬೇಕು. ಇವತ್ತು 9 ಗಂಟೆಗೆ ಬಿಗ್ ಬಾಸ್ ಬರುತ್ತೆ. ಬೇಗ ರೆಡಿ ಆಗ್ಬೇಕು, ಅಲರ್ಟ್ ಆಗ್ಬೇಕು. ಅದಕ್ಕೆ ಬೇಗ ಕುಕಿಂಗ್ ಮಾಡ್ತಾ ಇದ್ದೀನಿ. ಇದೇನು ಹೇಳಲ್ವಾ? ಯಾವ್ದು? ಇನ್ನೊಂದ್ ವಾರ ಇದೆ ಏನು ನಂದು. ಅದೇನಿಲ್ಲ. ಎಲ್ಲಿದ್ದವ ನೀನು? ಎಲ್ಲಿದ್ದವನ್ನ ರಿಮೋಟ್ ಕಂಟ್ರೋಲಲ್ಲಿ. ನಮ್ಮನೆ ಗೊಬ್ಬು ಅಲ್ವಾ ನೀನು? ಎಲ್ಗ ಹೋಗ್ತಾ ಇರೋದು? ಗೋಬಿ ಅಂಗಡಿ. ಫ್ರೈಡ್ ರೈಸ್ ರೆಡಿ ಆಗಿದೆ ನೋಡಿ. ನೋಡ್ತಾ ಇದಾರೆ ಇಲ್ಲಿಂದ. ಅವ್ರೇ ನಡ್ಕೋಬೇಕು. ಫ್ರೈಡ್ ರೈಸ್ ರೆಡಿ ಆಗಿದೆ. ಗೋಬಿ ತಂದಿದ್ದಾರೆ. ಇವಾಗ ಸರ್ವ್ ಮಾಡೋಣ. ಎಲ್ಲಾಯ್ತು ಗೋಬಿ? ಗೋಬಿ ಮಶ್ರೂಮ್ ಗೋಬಿ ನಮಗೆ. ಅವ್ರಿಗೆ ಏನ್ ಗೋಬಿ ತಗೊಂಡ್ರು? ಡ್ರೈ. ಹಾಫ್ ಡ್ರೈ ಪಪ್ಪ. ಹ್ಞೂ, ಅವ್ರು ಹಾಫ್ ಡ್ರೈ. ಅವ್ರು ಯಾವಾಗಲೂ ಡ್ರೈ ತಗೊಳ್ತಾರೆ. ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಓಕೆ, ರುಚಿ ನೋಡಿ ಹೇಳ್ತೀನಿ ಗೈಸ್. ಸೊ ಅಂಗಡಿದು ಮಶ್ರೂಮ್ ಗೋಬಿ ತರಿಸಿದ್ದೀನಿ. ಮನೇಲಿ ಮಾಡ್ಬಿಡೋಣ ಅನ್ಕೊಂಡೆ. ಮಶ್ರೂಮ್ ಕಬಾಬ್ ಮನೆ ಮಾಡೋದ್ನಾಗ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ, ರಿಸ್ಕು ಅಂದ್ಬಿಟ್ಟು ಅಂಗಡಿಯಿಂದ ತರಿಸಿರೋದು. ಓಕೆ, ಸೂಪರ್ ಆಗಿರುತ್ತೆ. ಅಲ್ಲಿ ನಯನ ಗೋಬಿ ಅಂತ ಶ್ರೀನಗರದಲ್ಲಿ ಮಾಡ್ತಾರೆ. ಸಕ್ಕತ್ತಾಗಿ ಮಾಡ್ತಾರೆ. ಕ್ವಾಂಟಿಟಿನ ಜಾಸ್ತಿ ಕೊಡ್ತಾರೆ. ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.